ಹಾಯ್, ವೆಲ್ಕಮ್ ಟು ಮೈ ಲಹರಿ ಜಗತ್ತು. ನಾನಿವತ್ತು ರಾಗಿ ಸರಿ ಮಾಡ್ಕೊಳ್ತಿದ್ದೀನಿ. ನನ್ನ ಮಕ್ಕಳು 3 ವರ್ಷ, ಹಾಗಾಗಿ ಸ್ವಲ್ಪ ಜಾಸ್ತಿ ಅಂದಾಜೆಲ್ಲ ಕೊಳ್ತೀನಿ. ಅರ್ಧ ಕಪ್ಪು ಎಲ್ಲನೂ ಅಕ್ಕಿ, ಗೋಡಂಬಿ, ಜೋಳ, ಹೆಸರುಕಾಳು, ತೊಗರಿಬೇಳೆ ಮತ್ತು ಕಡಲೆಕಾಳು, ಶೇಂಗಾಕಾಳು, ಬಾದಾಮಿ ಸ್ವಲ್ಪ ಅರ್ಧ ಕಪ್ಪು, ಗೋಡಂಬಿ ಅಷ್ಟೇ. ಮತ್ತು ಚೆನ್ನಾಗಿ ಎಲ್ಲನೂ ಬೇರೆ ಬೇರೆಯೇ ತೊಳೆದು ಒಣಗಾಕ್ತಿದ್ದೀನಿ. ಬೇಗ ಹುರಿಯುವಂಥದ್ದು. ಗೋಧಿ, ಅಕ್ಕಿ, ಹೆಸರುಕಾಳು ಮತ್ತು ರಾಗಿನೂ ಬೇರೆ ಹಾಕ್ತಿದ್ದೀನಿ. ಮತ್ತು ಇನ್ನು ಬೇಗ ಏನು ಯಾವುದೆಲ್ಲ ಬೇಗ ಲೇಟಾಗಿ ಉರಿಯುತ್ತೆ ಅಂಥದನ್ನ ಸಪ್ರೇಟ್ ಇಟ್ಟಿದ್ದೀನಿ. 3 ಭಾಗ ಮಾಡ್ಕೊಂಡಿದ್ದೀನಿ. ಉದ್ದಿನ ಬೇಳೆಯನ್ನು ಕೂಡ ಹಾಕಿದ್ದೀನಿ, ನಾನು ಹೇಳಿಲ್ಲ, ಮರ್ತೋಯ್ತು. ಹಾಗಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ನಾನು ಒಂದಿನ ಬಿಟ್ಟಿದ್ದೀನಿ. ಒಂದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿ ತುಂಬ ದಿನ ಸ್ಟೋರ್ ಮಾಡಿ ಇಡ್ಬೋದು ಹೀಗೆ ಹಾಕೋದ್ರಿಂದ. ಸಂಜೆ ತೆಗೆದು ಹುರಿತಿದ್ದೀನಿ ಸಪ್ರೇಟಾಗಿ, ಇಲ್ಲಾಂದರೆ ಬೇರೆ ಎಲ್ಲ ಸೀದೋಗುತ್ತೆ ಅಲ್ವ. ಹಾಗಾಗಿ 3 ವರ್ಷದ ಮಗಳಿಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಅರ್ಧ ಕೆಜಿ ರಾಗಿ ತಗೊಂಡಿದ್ದೀನಿ. ಮತ್ತು ಅಕ್ಕಿ 1 ಗ್ಲಾಸಲ್ಲಿ, ಯಾವುದು ಅಕ್ಕಿ ಕೂಡ ಆಗುತ್ತೆ. ನಾವು ಊಟ ಮಾಡೋ ರೈಸೇ ಆಗ್ಬೋದು, ಅದೇ ಬೇಕು ಇದೇ ಬೇಕು ಅಂತಿಲ್ಲ, ನಿಮ್ಮ ಮಗುಗೆ ಅಡ್ಜಸ್ಟ್ ಆಗುವಂಥದ್ದು. ರಾಗಿನೂ ಅಷ್ಟೇ, ಒಂದು ಸ್ವಲ್ಪ ಕಪ್ಪು, ಫುಲ್ ಸೀದಿಸಬಾರ್ದು, ಒಂದು ಅಂದಾಜಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಅರ್ಧ ಅಂದಾಜು ಆದಮೇಲೆ ಮತ್ತು 3 ವರ್ಷ ಮಕ್ಕಳಿಗೆ ವೆಯ್ಟ್ ಆಗುತ್ತೆ, ದಪ್ಪ ಆಗಲ್ಲ. ವೆಯ್ಟ್ ಇರ್ತಾರೆ, ಹೆಲ್ದಿಯಾಗಿರ್ತಾರೆ. ಪದೇ ಹುಷಾರು ತಪ್ಪೋದು ಅಂಥದ್ದು ಯಾವುದು ಕೂಡ ಆಗಲ್ಲ. ದಪ್ಪ ಆಗ್ತಾರೆ ಅಂತಲ್ಲ, ವೆಯ್ಟ್ ಆಗಿರ್ತಾರೆ, ಹೆಲ್ದಿಯಾಗಿರ್ತಾರೆ. ಸಂಜೆ ಊಟ ಒಂದು ಟೈಮ್ ಮಿಲ್ಕ್ ಶೇಕ್ ಥರ ಕೊಡ್ಬೋದು. ಹಾಲಲ್ಲಾದರೂ ಹಾಕ್ಕೊಡ್ಬೋದು, ಪೌಡರ್ನ ನೀರಲ್ಲಿ ಹಾಕೋದಾದರೂ ಹಾಕ್ಕೊಡ್ಬೋದು. ಗಟ್ಟಿಯಾಗಿ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಗಟ್ಟಿಯಾಗಿ ಮಾಡಿಕೊಡ್ಬೋದು. ನನ್ನ ಮಗಳು ಹಾಲಲ್ಲಿ ಒಂದೊಂದು ಸಲ ಹಾಕ್ಕೊಡ್ತೀನಿ, ಒಂದೊಂದು ಸಲ ನೀರಲ್ಲಿ ಮಿಕ್ಸ್ ಮಾಡಿ ಮಿಲ್ಕ್ ಶೇಕ್ ಥರ ಮಾಡಿಕೊಡ್ತೀನಿ. ಸ್ವಲ್ಪ ಜೀರಿಗೆನೂ ಸ್ವಲ್ಪ ಹಾಕ್ಕೊಳ್ಬೇಕು, ಗ್ಯಾಸ್ಟ್ರಿಕ್ ಆಗುತ್ತಂತೇಳಿ. ಸ್ವಲ್ಪ ಮೆಂತ್ಯನೂ, ಹೊಟ್ಟೆ ನೋವು ಬರಬಾರ್ದು. ಹಾಗೆ ಕಾಳು ಮೆಣಸನ್ನು ಕೂಡ ಹಾಕ್ತಿದ್ದೀನಿ, ಕಫ ಏನೂ ಆಗಬಾರ್ದು ಅಂತ. ಹೀಗೆ ಬೆಂದಮೇಲೆ ಸ್ವಲ್ಪ ಅದರಲ್ಲಿ ಹಾಕಿ ಹುರಿದು ಆಡ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗಲೇ ಚೆನ್ನಾಗಿ ಆರಬೇಕು. ಮಿಕ್ಸಿಗೆ ಈಗ ಆರಿದೆ, ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ನೀವೆಲ್ಲ ರುಬ್ಬಬೇಕು. ಒಂದೇ ಸಲ ಆನ್ ಮಾಡಿದರೆ ಎಣ್ಣೆ ಬಿಟ್ಕೊಳ್ಳೋ ಚಾನ್ಸಸ್ ಇದೆ, ಬಾದಾಮಿ ಮತ್ತು ಶೇಂಗಾ ಬೀಜ. ಹಾಗೆ ಸ್ವಲ್ಪ ಪುಡಿ ಮಾಡಿಕೊಂಡು ಈ ಥರ ಜರಡಿ ಇಟ್ಕೊಳ್ಬೇಕು. ಚೆನ್ನಾಗಿ ಫೈನ್ ಪೌಡರ್ ಆಗಿದೆ. ಇದನ್ನು ಸ್ವಲ್ಪ ಅರ್ಧ ಹಾಲು ಮತ್ತು ಅರ್ಧ ನೀರು ಮಿಕ್ಸ್ ಮಾಡಿದ್ದೀನಿ, 2 ಸ್ಪೂನ್. ಮತ್ತು ಕಲ್ಲು ಸಕ್ಕರೆ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಕಲ್ಲು ಸಕ್ಕರೆ ಇಲ್ಲಾಂದರೆ ಬೆಲ್ಲ ಸೇರಿಸ್ಬೋದು. ಕಲ್ಲು ಸಕ್ಕರೆ ಹಾಕ್ತಿದ್ದೀನಿ. ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿ, ಚೆನ್ನಾಗಿ 5 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಒಂದು 5 ನಿಮಿಷ ಬೇಯಿಸಿ ಆರಿಸಿ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.